ಜನ PM ಕುಸುಮ್ ಬಗ್ಗೆ ಹೇಳಿ, ಸ್ಕೀಮ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು 2 ವಿಡಿಯೋ ಹಾಕಿದ್ದೆ ಹೇಳ್ತೀನಿ ಅಂತ. ಬಟ್ ಇವತ್ತೇ ಅದು ಹೇಳೋಕ್ಕೆ ಟೈಮ್ ಬಂದೈತೆ. ಈ ವಿಡಿಯೋನ ಯೂಸ್ ಆಗೋರಿಗೆ ಶೇರ್ ಮಾಡಿ, ಮೇನ್ಲಿ ರೈತರಿಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ. ಸೋಲಾರ್ ಪಂಪ್ ಸೆಟ್ ಬಂದು ತುಂಬ ಯೂಸ್ಫುಲ್ಲು. ನಮಗಂತೂ ಯೂಸ್ಫುಲ್ ಆಯ್ತೈತೆ. ಬೇರೆಯವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ. ಮತ್ತು ಇವಾಗ ಈ ವರ್ಷ ನಮ್ಮ ಜೊತೆ ನಾವು ಸ್ಕೀಮ್ ಅಪ್ಲೈ ಮಾಡಿದವ್ರಿಗೆ ಎಲ್ಲರಿಗೂ ಇನ್ಸ್ಟಾಲ್ ಮಾಡೋರಾ ಅಂತ ಹೇಳಿದ್ರೆ ನನಗದು ಗೊತ್ತಿಲ್ಲ. ಬಟ್ ನಮ್ಗೆ ಇನ್ಸ್ಟಾಲ್ ಮಾಡೋರೆ. ಯಾರ್ಯಾರು ಹೊಸ ಬೋರು ಅಂದರೆ ಸೋಲಾರ್ಗಾಗಿನೇ ಬೋರ್ ಹಾಕ್ಸಿರ್ತಾರಲ್ಲ ಅವ್ರಿಗೆ ಬೇಗ ಇನ್ಸ್ಟಾಲ್ ಮಾಡವ್ರೆ. ಹಳೇ ಬೋರ್ಗೆ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ಕ್ಲಾರಿಟಿ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಮತ್ತು ಈ ಸತಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರೂ ಸೇರಿ ಕೊಟ್ಟಿದ್ರು ಸ್ಕೀಮು. ಸೊ ಅದರಿಂದ ನಾವು ದುಡ್ಡು ಕಟ್ಟೋದು ಕಮ್ಮಿ ಆಯಿತು. ಸ್ಕೀಮ್ ಕೊಟ್ಟಿದ್ರಲ್ಲ ಅದರಿಂದ. ಬಟ್ ಈ ಸತಿ ಹೆಂಗೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಸ್ಕೀಮ್ ಬಿಟ್ಟಿಲ್ಲ. ಸ್ಕೀಮ್ ಬಿಟ್ಟರೆ ಖಂಡಿತ ನಾನು ಹೇಳ್ತೀನಿ. ಈ ಸತಿ ನಾನು ಫೈನಲಲ್ಲಿ ಹಾಕಿದ್ದು ಇನ್ನೇನು ನಾಳೆ ಲಾಸ್ಟ್ ಡೇಟ್ ಅನ್ಬೇಕಾದ್ರೆ ಹಾಕಿ ದುಡ್ಡು ಪೇ ಮಾಡಿದ್ದು. ನಾವು ಟೋಟಲ್ 58,000 ಏನೋ ಪೇ ಮಾಡಿದ್ವಿ. ಬೋರ್ ಹಾಕ್ಸೋಕ್ಕೆ ಒಂದು 60,000 ಆಗಿರ್ಬೋದು. 60,000 ಆಯಿತು. 300 ಅಡಿ ಏನೋ ಕೊರೆಸಿದ್ದೀವಿ. ನೀರು ಬಂದು ಕಡಿಮೆನೇ, 2 ಇಂಚ್ ಅಷ್ಟೇ ನೀರು ಸಿಕ್ಕಿದ್ದು ನಮಗೆ. ಬಟ್ ಇನ್ನೊಂದು ಬೋರಲ್ಲಿ ನೀರು ಚೆನ್ನಾಗೈತೆ. ಅದು ತೋಟದೊಳಗಿರೋದು. ಅದ್ರೊಳಗೆ ಇದನ್ನು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಲ್ವಾ, ಬಿಸಿಲು ಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಪ್ರೇಟ್ ಬೋರ್ ಹಾಕಿ ಸಪ್ರೇಟ್ ಹಾಕಿದ್ದೀವಿ. ತುಂಬ ಜನಕ್ಕೆ ಒಂದು ಬಿಗ್ ಡೌಟ್ ಏನಂದರೆ, ನಾನು 6ವರೆಗೆ ಮೋಟ್ರ್ ಆನ್ ಆಯ್ತದೆ ಅಂತ ವಿಡಿಯೋ ಹಾಕಿದ್ದೆ. ಭೂಮಿ ನಿಜಾನ 6ವರೆಗೆ ಆನ್ ಆಯ್ತದ ಅಂತ ತುಂಬ ಜನದ ಕ್ವಶನು. ಹೌದು, 6ವರೆಗೆ ಆನ್ ಆಯ್ತದೆ. ಆ ಬಿಸಿಲು ಪ್ರೆಷರ್ ಯಾವಾಗ ಬೀಳ್ತದೆ ಜಾಸ್ತಿ, ಅದು ಇನ್ನೂ ನೀರು ಪ್ರೆಷರ್ ಜಾಸ್ತಿ ಆಯ್ತದೆ. ಬಿಸಿಲು ಯಾವಾಗ ಕಡಿಮೆ ಇರ್ತದೆ, ನೀರು ಪ್ರೆಷರ್ ತುಂಬ ಕಡಿಮೆ ಇರುತ್ತೆ. ಬಟ್ 6ವರೆಗೆ ಆನ್ ಆಗಿ ನೀರು ಹೊಡಿತಾ ಇರ್ತದೆ. ಅದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ. ಇದು ಆ್ಯಕ್ಚುಲಿ ಸೋಲಾರ್ ಪ್ಯಾನಲ್ಲು. ಇಲ್ಲಿ ಚೆನ್ನಾಗಿ ಬಿಸಿಲು ಹೊಡಿತಿದೆ. ಸೊ ಅದಕ್ಕೆ ಇಲ್ಲಿ ಹಾಕಿದ್ದೀವಿ ಸೋಲಾರ್ ಪ್ಯಾನಲ್ಲು. ಇನ್ನೆಲ್ಲ ನಮ್ಮದು ತೋಟ. ಸೊ ಅದರಿಂದ ಸೋಲಾರ್ ಪ್ಯಾನಲ್ಗೆ ಸಪ್ರೇಟ್ ಜಾಗ ಮಾಡಿ ಹಾಕಿದ್ದೀವಿ. ಆಫ್ ಅದೆಲ್ಲ ಯಾವ ಥರ ಸಿಸ್ಟಮ್ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಇಲ್ಲೇ ನೋಡಿ. ಇದು ಆ್ಯಕ್ಚುಲಿ ಆನ್ ಮತ್ತು ಆಫ್. ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ. ಮತ್ತು ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಆಟೋಮೆಟಿಕ್ ಬೇಡ ಅಂದರೆ ನಾವು ಇದು ಆಫ್ ಮಾಡಿಕೊಂಡ್ರೆ ಆಫಲ್ಲೇ ಇರುತ್ತೆ. ಮತ್ತು ಫೋನಲ್ಲೂ GPS ಕನೆಕ್ಟ್ ಮಾಡ್ಕೋಬೋದು. ಮನೇಲೇ ಕುತ್ಕೊಂಡು ಮೋಟರ್ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. GPS ಇದೆ. ಸೊ ನಿಮ್ಮ ಫೋನ್ಗೆ ಇದನ್ನು ಇನ್ಸರ್ಟ್ ಮಾಡ್ಕೋಬೋದು GPS ನಿಮ್ಮ ಮನೇಲೇ ಕುತ್ಕೊಂಡು ಆನ್ ಆಫ್ ಎಲ್ಲ ಮಾಡ್ಕೋಬೋದು. ಸೊ ಆ ಥರ ಒಂದು ಟೆಕ್ನಾಲಜಿ ಇದೆ. ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮದು ಒಂದು 10 ಜೆಟ್ ಗಂಟನೂ ಹೊಡಿತದೆ ನೀರು. 10 ಜೆಟ್ ಗಂಟನೂ ಹೊಡಿತದೆ. ಮತ್ತು ಮೇಯ್ನ್ಲಿ ಇನ್ನೊಂದು ಡೌಟು, ನಿಮಗೆ ಇನ್ನೂ ಯಾರಿಗೆ ಸೋಲಾರ್ PM ಕುಸುಮ್ ಸ್ಕೀಮಲ್ಲಿ ಅಪ್ಲೈ ಮಾಡಿದ್ರಿ ಅವ್ರಿಗಿನ್ನೂ ಯಾರಿಗೆ ಇನ್ಸ್ಟಾಲ್ ಮಾಡಿಲ್ಲ ಅಂತ ಮರೀದೆ ಕಮೆಂಟ್ ಮಾಡಿ. ಮತ್ತು ಯಾವ ಕಂಪ್ನಿದು ಅಂತಲೂ ಕೂಡ ಮರೀದೆ ಕಮೆಂಟ್ ಮಾಡಿ, ತಿಳ್ಕೊತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಲ್ ಮಾಡೋರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ. ಇನ್ನೊಂದು ಮೇಯ್ನ್ಲಿ ಏನಪ್ಪ ಅಂದರೆ, ಈ ಸೋಲಾರು ಡ್ರಿಪ್ ಇರಿಗೇಷನ್ ಮಾಡ್ತಾರಲ್ಲ, ಅಂದರೆ ಡ್ರಿಪ್ಪಲ್ಲಿ ಬೆಳೀತಾರಲ್ಲ, ಅವ್ರಿಗೆ ತುಂಬ ಒಳ್ಳೆ ಚಾಯ್ಸ್ ಇದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟು ನೀರು ಬೇಕೋ ಅಷ್ಟು ನೀರು. ಆ್ಯಕ್ಚುಲಿ ಈ ಡ್ರಿಪ್ ಅಂತ ನೋಡಿದ್ರೆ ನೀವು ಅದು ಕಡಿಮೆನೇ ನೀರು ತೊಗೊಳ್ಳೋದು. ಸೊ ಅವ್ರಿಗೆ ಡ್ರಿಪ್ ಇರಿಗೇಷನ್ ಅವ್ರಿಗೆ ಇದು ಒಳ್ಳೆ ಚಾಯ್ಸ್ ಅಂತ ನಾನು ಹೇಳ್ತೀನಿ. ನನಗೆ ಸೋಲಾರ್ ಓಕೆ. ನಿಮ್ಗೆ ಯಾರಿಗೆ ಸೋಲಾರ್ ನಾಟ್ ಓಕೆ, ಏನಕ್ಕೆ ಓಕೆ ಇಲ್ಲ, ಏನಕ್ಕೆ ಚೆನ್ನಾಗಿಲ್ಲ ಅಂತ ಮರೀದೆ ಕಮೆಂಟ್ ಮಾಡಿ, ಓಕೆನಾ? ಇನ್ನೇನಾದ್ರು ಸೋಲಾರ್ ಬಗ್ಗೆ ಡೌಟ್ಸ್ ಇದ್ದರೆ ಮರೀದೆ ಕಮೆಂಟ್ ಮಾಡಿ, ಕ್ಲಿಯರ್ ಮಾಡಿಕೊಡ್ತೀನಿ. ಬಾಯ್.